ರಾಜ್ಯದಲ್ಲಿ ಸದ್ಯ ಭೀಕರ ಬರ ಆವರಿಸಿದೆ. ಹನಿ ನೀರಿಗೂ ಜನ ಪರದಾಡುತ್ತಿದ್ದಾರೆ. ಬಿಸಿಲ ಝಳಕ್ಕೆ ಮಕ್ಕಳು, ವೃದ್ಧರು ಬಸವಳಿದು ಹೋಗ್ತಿದ್ದಾರೆ. ಕಲಬುರಗಿಯಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನ. ರಣಬಿಸಿಲು ತಾಳಲಾರದೆ ಬಸವಳಿಯುತ್ತಿರುವ ಮಕ್ಕಳು. ಬಿಸಿಲಿನ ಹೊಡೆತಕ್ಕೆ ಉತ್ತರ ಕರ್ನಾಟಕ ಅಕ್ಷರಶಃ ತತ್ತರಿಸಿ ಹೋಗ್ತಿದೆ. ಕಲಬುರಗಿಯಲ್ಲಿ ಗರಿಷ್ಠ ಉಷ್ಣಾಂಶ 42 ಡಿಗ್ರಿ ತಲುಪಿದೆ. ಏಪ್ರಿಲ್ 4ರಿಂದ 6ರ ತನಕ ಬಿಸಿಲಿನ ಜತೆಗೆ ಬಿಸಿಗಾಳಿ ಬೀಸುವ ಸಂಭವವಿದೆ. ಮಕ್ಕಳು, ಮಹಿಳೆಯರು ಬಿಸಿಲಿಗೆ ಮೈಯೊಡ್ಡದಂತೆ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಬಾಯಾರಿಕೆ ಇಲ್ಲದಿದ್ರೂ ಕೂಡ ನಾವು ಸ್ವಲ್ಪ ನೀರು ಕುಡಿತಾ ಹೋಗಬೇಕು. ಆಮೇಲೆ ನಾವು ಎಲ್ಲರೂ ಪ್ರಯಾಣ ಮಾಡ್ತಾ ಇದ್ದಾಗ ಕೂಡ ನಾವು ನಮ್ಮ ಜೊತೆ ನೀರನ್ನು ಕ್ಯಾರಿ ಮಾಡಬೇಕು. ಆಮೇಲೆ ಮೇಲಿಂದ ಮೇಲೆ ನಾವು ಹಣ್ಣಿನ ಜ್ಯೂಸ್ಗಳು ಕುಡಿಯೋದಾಗಲಿ, ಸೌತೆಕಾಯಿ, ಎಳೆನೀರು, ದ್ರಾಕ್ಷಿ ಮತ್ತು ಕರ್ಬೂಜು, ಕಲ್ಲಂಗಡಿ. ಬರದ ಹೊಡೆತ ಕಾಫಿ ಬೆಳೆಗಾರರಿಗೆ ಸಂಕಷ್ಟ. ಬಿಸಿಲಿನ ಹೊಡೆತಕ್ಕೆ ಕೊಡಗಿನಲ್ಲಿ ಕಾಫಿ ಮತ್ತು ಕಾಳುಮೆಣಸಿನ ಬಳ್ಳಿಗಳು ಸುಟ್ಟು ಕರಕಲಾಗ್ತಿವೆ. ಫೆಬ್ರವರಿ, ಮಾರ್ಚ್ನಲ್ಲಿ ಜಿಲ್ಲೆಯಲ್ಲಿ ಒಂದೆರಡು ಬಾರಿ ಮಳೆಯಾಗ್ತಿತ್ತು. ಈ ಬಾರಿ ಅದು ಕೂಡ ಆಗಿಲ್ಲ. ನದಿ, ಕೆರೆ, ಜಲಾಶಯಗಳು ಬತ್ತಿದ್ದು ಕಾಫಿ ತೋಟಗಳೆಲ್ಲ ನೀರಿಲ್ಲದೆ ಒಣಗ್ತಿವೆ. ಏನೇ ಹೇಳಿ, ಬಿಸಿಲಿನ ಹೊಡೆತಕ್ಕೆ ಕರುನಾಡಿನ ಜನ ಬಿಲಬಿಲ ಅಂತಿದ್ದಾರೆ. ಇನ್ನು ಹನಿ ನೀರಿಗಾಗಿ ಅನೇಕ ಕಡೆ ಪರದಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.